ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ನ ಸೆಕ್ಷನ್ 184ನ ಪ್ರಕಾರ ಯಾವುದೇ ವ್ಯಕ್ತಿ ಮೋಟಾರ್ ವೆಹಿಕಲನ್ನು ಸ್ಪೀಡಾಗಿ ನಡೆಸಿದರೆ ಅಥವಾ ಪಬ್ಲಿಕ್ಕಿಗೆ ಅಪಾಯ ಆಗುವ ರೀತಿಯಲ್ಲಿ ಅದನ್ನು ಡ್ರೈವ್ ಮಾಡಿದರೆ ಅಥವಾ ವೆಹಿಕಲ್ನಲ್ಲಿ ಕುಳಿತಿರುವಂತಹ ವ್ಯಕ್ತಿಗೆ ಹೆದರಿಕೆ ಆಗುವ ರೀತಿಯಲ್ಲಿ ಆ ರೋಡನ್ನು ಬಳಸುವಂತಹ ವ್ಯಕ್ತಿಗಳಿಗೆ ಅಥವಾ ರೋಡಿನ ಪಕ್ಕದಲ್ಲಿ ನಿಂತಿರುವಂತಹ ವ್ಯಕ್ತಿಗೆ ಅಪಾಯ ಆಗುವ ರೀತಿಯಲ್ಲಿ ವೆಹಿಕಲನ್ನು ಡ್ರೈವ್ ಮಾಡಿದರೆ, ಫಸ್ಟ್ ಟೈಮ್ ಮಾಡಿದರೆ ಅಂತಹ ವ್ಯಕ್ತಿಗೆ 6 ತಿಂಗಳಿಂದ ಕಡಿಮೆ ಅಂದರೆ 6 ತಿಂಗಳು, ಅದಕ್ಕಿಂತ 1 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತೆ ಅದರ ಜೊತೆ ಅಥವಾ 1,000 ರೂಪಾಯಿ ಫೈನ್ ಇರುತ್ತೆ ಅಥವಾ ಕೆಲವು ಸಲ 2 ಶಿಕ್ಷೆಗಳನ್ನು ವಿಧಿಸಬಹುದು. ಸೆಕೆಂಡ್ ಅಥವಾ ಸಬ್ಸಿಕ್ವೆಂಟ್ ಅಫೆನ್ಸ್ ಆಗಿದ್ರೆ 3 ವರ್ಷದ ಅವಧಿಯೊಳಗೆ ಅದನ್ನ ಮಾಡಿದ್ರೆ, ಅಪರಾಧವನ್ನ ಮಾಡಿದ್ರೆ ಅಂತಹ ವ್ಯಕ್ತಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿವರೆಗೆ ಫೈನ್ ಅಥವಾ 2 ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಈ ಒಂದು ಶಿಕ್ಷೆ ಸೆಕ್ಷನ್ ಪ್ರಕಾರ ರೆಡ್ ಲೈಟ್ ಅನ್ನ ಜಂಪ್ ಮಾಡೋದು ಒಂದು ಉದಾಹರಣೆಯಾಗಿದೆ.